ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಮಮ್ಮಿ ರಾಗಿ ಸ್ಮೂದಿ ಮಾಡತ್ತಾರ್ರಿ. ಮತ್ತು ಈ ಬ್ಯಾಸ್ಗಿಗೆ ತಂಪಾದಂತಹ ಮತ್ತು ಹೆಲ್ದಿ ಆದಂತಹ ರಾಗಿ ಸ್ಮೂದಿ ರೀ ಹೆಂಗ್ ಮಾಡೋದಂತ ನೋಡಂಬರ್ರಿ. ಮೊದ್ಲು ಒಂದು ಬೌಲಿಗೆ ನಿಮಗ್ ಬೇಕಾದಂತಹ ಡ್ರೈ ಫ್ರೂಟ್ಸ್ ಹಾಕೋರಿ. ನಾವಿಲ್ಲಿ ಸ್ವಲ್ಪ ಖಜೂರ, ಗೋಡಂಬಿ, ಬಾದಾಮ ಮತ್ತು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ತಗೊಂಡೇವ್ರಿ. ಸ್ವಲ್ಪ ಇದಕ್ಕೆ ನೀರು ಹಾಕಿ 10-15 ನಿಮಿಷ ನೆನ್ಸಾಕಿಡ್ರಿ. ಮತ್ತಿಲ್ಲಿ 3 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಹಾಕಿ 1 ಗ್ಲಾಸ್ ನೀರು ಹಾಕಿ ಗಂಟಿಲ್ದಂಗೆ ಕಲ್ಸ್ಕೊರಿ. ಮತ್ತೊಂದು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಡು ಗ್ಯಾಸ್ ಮೇಲೆ ಇಡ್ರಿ. ಇದನ್ನ ಗಂಟಿಲ್ದಂಗೆ ಕುದಿಸ್ಕೊಡ್ರಿ. ಇದಕ್ಕೆ ಉಪ್ಪು ಸಕ್ರೆ ಏನು ಹಾಕಬೇಡ್ರಿ. ಇದು ಕುದಿಯಾಕತ್ ಕಡೆ ಗ್ಯಾಸ್ ಬಂದ್ ಮಾಡಿಬಿಡ್ರಿ. ಒಂದು ಮಿಕ್ಸಿ ಜಾರಿಗೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಡ್ರಿ. ಮಾಡಿದಂತಹ ರಾಗಿ ಪೇಸ್ಟ್ ಎಲ್ಲ ಹಾಕೋರಿ. ಮತ್ತು 1 ಕಪ್ ಹಾಲು ಹಾಕ್ರಿ. ಮತ್ತು 2 ಬಾಳೆಹಣ್ಣು ಹಾಕ್ರಿ. ಇದನ್ನ ಚಂದಾಗಿ ಮಿಕ್ಸಿ ಮಾಡ್ಕೊಳ್ರಿ. ಒಂದು ಗ್ಲಾಸಿಗೆ ಐಸ್ ಕ್ಯೂಬ್ ಹಾಕ್ರಿ. ಮಾಡಿದಂತಹ ರಾಗಿ ಸ್ಮೂದಿ ಹಾಕ್ರಿ. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋರಿ. ಈ ಸಮ್ಮರಿಗೆ ಬೆಸ್ಟ್ ರಾಗಿ ಸ್ಮೂದಿ ರೀ. ಒಂದ್ಸತೆ ನಿಮ್ಮ ಮನ್ಯಾಗ ಮಾಡಿ ನೋಡ್ರಿ. ಈ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡ್ರಿ. ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ.